ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಟೈಮ್ ಆಗಿದೆ ಆಲ್ರೆಡಿ. ಎಷ್ಟಾಗಿದೆ ಅಂತ ನೋಡ್ತೀನಿ. ಯಾವಾಗ ಟೈಮ್ ನೋಡಿದೆ ನನ್ನ ಕೆಲಸ, ಯಾಕೆಂದರೆ ಆಲ್ರೆಡಿ 10:15 ಆಗಿದೆ. ಸ್ವಲ್ಪ ಎದ್ದಿದ್ದು ಲೇಟೆ, ಆದರೆ ಮಲಗಿದ್ದು ಎದ್ದುಬಿಟ್ಟು ಸ್ವಲ್ಪ ಹೊತ್ತು ಯಾಕೋ ಆ ಜಾಗ ಬಿಟ್ಟು ಮೇಲಿಡೋಕ್ಕೆ ಒಂಥರ ಸುಸ್ತು ಅಂತ ಅನ್ನಿಸ್ತಾಯಿತ್ತು. ಏನೂ ಮಾಡೋಂಗಿಲ್ಲ. ಆಮೇಲೆ ಸ್ವಲ್ಪ ಬಟ್ಟೆ ಆಯಿತು. ಶೈಲು ಬೇಡ ಮಮ್ಮಿ ಬಟ್ಟೆ ಒಗಿಬೇಡಿ, ಇವಾಗ ನಾಳೆ ಹೋಗ್ಕೊಂಡ್ರಾಯ್ತು, ಜಾಸ್ತಿ ಇಲ್ಲ ಅಂದು. ಜಾಸ್ತಿ ಇಲ್ಲ ಅಂತ ಬಿಟ್ಟರೆ ಅದು ಒಂದು ಲಾಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗಲೇ ಹೋಗ್ದೆ. ಇಲ್ಲಿ ನೋಡಿ ಖುಷಿ ನೋಡಿ, ಇದೇನಿದು ಟೋಪಿನ ಇದು? ಅಮ್ಮ ಸ್ನಾನ ಮಾಡ್ಕೊಂಡು ತಲೆ ಕಟ್ಟತ್ತಾನೆ ಊಟ, ಅದನ್ನ ತಗೊಂಡು ಟೋಪಿ ಥರ ಹಾಕೊಂಡು ಅವನು ಕಟ್ಕೋಬೇಕಂತೆ. ಸರಿ ಹೋಗಿ ರೆಡಿ ಆಗಿಬಿಟ್ಟು ಹೋಗೋದಾ? ಹೊಸ ಬಟ್ಟೆ ಹಾಕ್ಸ್ಕೊ. ಬರಲ್ಲ ನೀನು ಮನೇಲಿ ಇರೋಂಗಾದ್ರೆ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಆಗದಂತಲೇ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಸ್ವಲ್ಪ ಹೊರಗಡೆ ಹೋಗ್ತಿದ್ದೀವಿ, ಎಲ್ಲಿಗೆ ಏನಂತ ಕೂಡ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಏರ್ಪೋರ್ಟ್ ಬೇಡ, ಅಲ್ಲೇ ಇಡು ಬಿಡು ಕೋಶ್. ತಾತ ನ್ಯೂಸ್ ಅಂತ ಹಾಕೊಡೋ. ಇರ್ರಿ, ಅದೇನೋ ಹೇಳ್ತಾನೆ ಇರ್ರಿ. ಹೇಳಮ್ಮ ಹೇಳಮ್ಮ, ವೆಲ್ಕಮ್ ಮೇಡಮ್. ಅಯ್ಯೋ ಅಯ್ಯೋ ಅಯ್ಯೋ, ಇದೇನಿದು ಬಾಯಿ ಅಮ್ಮ ಅಂತನದು? ನ್ಯೂಸ್ ಹಾಕೊಡು ತಾತಗೆ. ಯಾಕೆ ಮುಂದೆ ನಿಂತಿದೆ ಬುಜ್ಜಿ? ಇಲ್ಲಿ ಮೊದಲಿಗೆ ಶನಿದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೂವು ಮತ್ತು ಗಂಧಗಡ್ಡೆ ಕರ್ಪೂರ ತಗೋಬೇಕಿತ್ತು. ಹಾಗಾಗಿ ನಾನು ತಗೊಂಡೆ. ನೋಡಿ ಕಾಣಿಸ್ತಿದ್ದಲ್ಲ, ಒಂದು ಹೂವಿನ ಹಾರ, ಅರ್ಶಿನ ಕುಂಕುಮ ತಗೊಂಡೆ. ಬಾಳೆಹಣ್ಣೆ ಇಟ್ಟಿಲ್ಲ ಇವತ್ತಿಲ್ಲಿ. ಶೈಲು ಮೋರಲ್ಲಿ ತರೋಕೆ ಹೋಗಿದ್ದಾಳೆ. ಬಾ ಮಮ್ಮ ಆ ಕಡೆಯಿಂದನೇ ಬರ್ಬೋದು. ಬಾ ಬಾ, ನಾವೆಲ್ಲ ಹೋಗೋಣ ಬಾಬುಜಿ. ಸರಿ ಹಿಡ್ಕೊಳ್ತೀಯಾ? ಬೇಗನೆ ಬಂದ್ವಿ, ಆದರೆ ಇವತ್ತು ಯಾಕೋ ಬಾಗಿಲು ಹಾಕ್ಬಿಟ್ಟಿದ್ದಾರೆ. ಯಾಕೆ ಇವತ್ತು ತೆಗ್ದಿಲ್ಲ ನನಗಿದೆಯಲ್ಲ. ನೋಡ್ತಾ ಇದ್ರೆ ಇಲ್ಲಿ ದೇವಸ್ಥಾನದ ಬಾಗಿಲೇ ತೆಗ್ದಿಲ್ಲ ಅನ್ನಿಸ್ತಿದೆಪ್ಪ. ಅಯ್ಯೋ ನೋಡಿ ಪೂಜೆನ. ಅಯ್ಯೋ ನನ್ನ ಕಂದ. ಗುಡ್ ಮಗನೆ, ಒಳ್ಳೇದು ಮಾಡಲಿ ಶನಿದೇವ ನಮ್ಮಪ್ಪ. ಒಳಗಡೆ ಹೋಗ್ಬೇಕು. ಓ ಬುಜ್ಜಿ ನೋಡಿ, ಇಲ್ಲಿ ದೇವ್ರ ನೋಡು. ಮಮ್ಮಿ ನೀನು ಒಳಗಡೆ ಹೋಗೋದಿಲ್ಲ, ಇಲ್ಲಿದ್ದೀರಲ್ಲ ಮಮ್ಮಿ ಅಂತ ಕೇಳ್ತಾನೆ. ನೀನು ಹೋಗ್ಬೇಕಂತಲಾ? ಡೋರ್ ಲಾಕ್ ಆಗಿದೆಯಲ್ಲ ಕಂದ, ಆಗಲ್ಲ. ಬೀಗ ಹಾಕಿದ್ದಾರೆ. ಬಾ, ಮತ್ತೆ ಸಾಯಂಕಾಲದಾಗಿದ್ದಾರೆ, ಬರೋಣ ಬಾ. ಮತ್ತು ಸಂಜೆ ಬರ್ತೀವಿ. ಇವಾಗ ಅಪ್ಪ ಅವ್ರ ಮನೆಗೆ ಹೋಗ್ಬೇಕು. ಅಲ್ಲಿಗಾದ್ರೂ ಹೋಗ್ಬಿಟ್ಟು ಬಂದು ನಂತರ ಬಂದರೆ ಆಯಿತು. ಟೈಮ್ ಏನು ಜಾಸ್ತಿ ಆಗಿಲ್ಲ. ಅಂದರೆ ಇವತ್ತು ಬುಧವಾರ ಅಲ್ವ ಇರ್ತಾರೆ, ಅಂದರೆ ಬೇಗನೆ ಹಾಕ್ಬಿಟ್ಟವ್ರೆ. ಇಲ್ಲಿಂದನೇ ಕೈ ಮುಕ್ಕೊಂಡು ಬಂದು ಹೋಗ್ತಾಯಿದ್ದಾರೆ. ಪುಟ ಕ್ಲೋಸ್ ಮಾಡಿಬಿಟ್ಟಾರೆ. ಏನೋ ಗೊತ್ತಿಲ್ಲ, ಇವತ್ತು ಬೇಗನೆ ಮಾಡಿದಾರಂತೆ. 12 ಗಂಟೆ 1 ಗಂಟೆ ಇರ್ತಿತ್ತಂತೆ. ಏನೋ ಗೊತ್ತಿಲ್ಲ ಇವತ್ತು. ಬಾ ಸರಿ, ಮಧ್ಯಾಹ್ನ ಬಂದು ಮಾಡ್ಸೋಣ. ಇಡು ಹೂನಾರನ್ನು ತೊಗೊಂಡು ಒಂದು. ಹಾಂ ಸರ್, ಎಲ್ಲ ಇದೆಯಲ್ಲ. ಅವ್ರು ತುಂಬ ಜನ ಬಂದು ಹೋಗ್ತಾರೆ ನೋಡಲ್ಲಿ. ಖುಷ್ ಬಾ. ಹಿಂದೆ ಖುಷ್. ಹೊಡೆದನ ಯಕ್ಷರಿನ್ಗೆ? ಎಷ್ಟು ಹೊಡೆದನ? ಏನೇನ ಏನು ಸುಮಾರಾಗಿದೆಯಾ? ಸುಮಾರಾಗಿದ್ದ ಹೊಡೆಯೋದು ಬಿಟ್ಬಿಟ್ಟ ನೋಡು. ನಿನಗೆ ನೋಡು, ನಿನಗೆ ನಾನು ಎಷ್ಟಿಗೆ ಜ್ಯೂಸ್ ಕೊಡಬೇಕು, ಪಪ್ಸ್ ಕೊಡಬೇಕು ಅಂದ್ಕೊಂಡು ತಗಸ್ಕೊಂಡು ಬಂದಾನೆ. ಕುಡಿ ಪೂಜೆ. ಹಂಗೆ ಕುಡಿತಾರಾ ನೋಡು? ಬಟ್ಟೆಗೆಲ್ಲ ಚೆಲ್ತ ಸೈಡಲ್ಲಿ ಕುಡಿರಿ ಇಬ್ರು ಹಂಗೆ.
ಭಾಳ ಆ್ಯಕ್ಟಿವ್ ಆಗೋ ಅದೇನು ನಮ್ಮ ಮನೇಲಿ ಹಿಂಗೆ ಆ್ಯಕ್ಟಿವ್ ಆಗೇ ಇರ್ತಿರ್ಲಿಲ್ಲ ನೀವು ನೋಡಿಲ್ಲಿ ನೋಡಲ್ಲಿ ಹಾಂ ಆದ್ರೆ ಇನ್ನೊಂದೇನು ಗೊತ್ತಾ ಅವು ಅಷ್ಟೇ ನಾವು ಕಂಡೆಟ್ಲಿಂಗ್ ಕೂಗವು ನಾವು ಯಾವ್ದಾರ ಟೈಮ್ ಬಂದು ಈಚೆ ಮಾತಾಡ್ಸ್ಕೊತಿದ್ದೋ ಇನ್ನು ಬೇರೆ ಟೈಮಲ್ಲಿ ಪಾಪ ಹೊರಗಡೆ ಇರ್ತಿದ್ದೋ ಒಳಗಡೆ ಇರ್ತಿದ್ದೋ ಹ್ಞೂ ಈಗ ನೀವು ಮನೇಲಿ ಮಾತಾಡ್ತಾ ಇರ್ತಾರಲ್ಲ ಎಲ್ಲ ಗಮನಿಸ್ತವ ನೋಡ್ತವ ಚೆನ್ನಾಗಿರ್ತವ ಈಗ ಈಚೆ ಬಿಟ್ಬಿಟ್ರೆ ನಾವು ಯಾವುದೋ ಒಂದು ದಿನದಲ್ಲಿ ಒಂದ್ಸರಿ ಎರಡು ಸರಿ ಈಚೆ ಹೋಗಿ ನೋಡ್ಕೊಬತ್ತೀವಿ ಅಷ್ಟೇ ಆ ಟೈಮ್ ಅದ್ರ ಜೊತೆನೇ ಇರಲ್ವಲ್ಲ ನಾವು ಇವ್ರು ನೋಡು ಎಲ್ಲರೂ ನೋಡ್ಕೊಂಡು ಮಾತಾಡೋದಾಗ ಎಲ್ಲ ಮಾಡ್ತವೆ ಹಾಂ ಅಷ್ಟು ಚೆನ್ನಾಗಿ ಸ್ನಾನ ಮಾಡ್ತವ ಕೊಡು ಅಷ್ಟು ಚೆನ್ನಾಗಿ ಸ್ನಾನ ಮಾಡ್ತಾವಂದೆ ಅವ್ನು ತಿಂಡಿ ಮಾಡೋದು ಬಿಡು ಸ್ನಾನ ಮಾಡ್ಸೋಕೆ ಹೋಯ್ತವನೆ ಹಾಂ ಹಾಂ ಫುಡ್ನೇ ಅಂತ ಹೋಗಲ್ವಾ ಗೊತ್ತಾಗೋಯ್ತು ನಂಗೆ ದಾಲೆ ಅವಕ್ಕೆ ಬಂದ ಸ್ನಾನ ಮಾಡ್ಸಕ್ಕೆ ಅಂತ ಅವ ಹೆಂಗೆ ಅಂದ್ರೆ ಅಕ್ಕ ವಾರಕ್ಕೊಂದ್ಸರಿ ಇದನ್ನ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟಿಲ್ಲ ತೊಳೆದು ನಾವು 3 ದಿನಕ್ಕೂ ಒಂದ್ಸರಿ ಕ್ಲೀನ್ ಮಾಡ್ತಿದ್ದೆ ಕಣ ನೀಟಾಗಿ ವಾಶ್ ಮಾಡ್ಬಿಡ್ಬೇಕು ಅದನ್ನೇ ಎಲ್ಲರೂ ತಗೊಂಡ್ಬಿಟ್ಟು ಬಂದ್ಬಿಡ್ತೈತೆ ಅವತ್ತು ಬೆಳಿಗ್ಗೆ ತಂದಿನೇ ರೆಡ್ ಬರ್ಡಿದ್ದು ಓಡೋಕೆ ಟೈಮ್ ಹೊಡಿತು ವಾ ನೋಡಲ್ಲಿ ನೋಡ್ತದ ಈಗ ಹಾಂ ನೋಡಿ ಬರ್ತದೆ ನೀರು ಹತ್ರಕ್ಕೆ ಎಲ್ಲಿ ಹತ್ರಕ್ಕೆ ಬಿಡ್ತಾರಲ್ಲ ಅಂತ ನೀರು ಅಂತ ನೋಡಿ ಮಾಡ್ಕೊತೇಬೇಕಾ ಅವೇ ಹೋಗಿ ಮಾಡವ ಓಕೆ ಫ್ರೀ ಬಿಡ್ಬೇಕು ನೀನು ರೆಡಿ ಆಯ್ತವೆ ನೋಡು ಮೊದಲು ಪುಕ್ಕ ಹಾಕ್ತವೆ ಪುಕ್ಕ ಹಾಕೋದು ತಲೆ ಹಾಕೋದು ಆಮೇಲೆ ಹೋಗಿ ಇಡೀ ಮೈನೆ ನೋಡಲ್ಲಿ ಪುಕ್ಕ ಕೊಡ್ತಾ ಈಗ ಇಷ್ಟ ಆಗಿ ಹತ್ರ ಹೋಯ್ತವೆ ಹೋಗ್ಬಿಟ್ಟು ನೀರು ಬಿಡೋತಕ್ಕೇನೆ ಹೊಂಟೋಯ್ತವೆ ಬಿದ್ದು ಸ್ನಾನ ಮಾಡ್ತಾ ಹೋಗ್ತೇವೆ ಇದು ಇದೀಗ ಇದು ಈಗ ಒಂದೊಂದ್ಮೇಲೆ ಒಂದೊಂದು ನಾನು ಹಿಂಗೆ ಮಾಡ್ಕೊಳ್ತೀನಿ ನೀನು ಹಿಂಗೆ ಮಾಡ್ಕೊಬಾರ ಹೋಯ್ತವೆ ಕಣಕ್ಕಾಯ್ತು ಅದು ಹೋಯ್ತದೆ ಈಗ ನೋಡು ಅವ್ರ ಭಾಷೆ ಮೋಸ್ಟ್ಲಿ ಅವಕ್ಕೆ ಅರ್ಥ ಆಯ್ತದ ನಂಗದ ನಮ್ಗೆ ಅರ್ಥ ಆಗಲ್ಲ ನೀನು ಹೋಗು ಅಂತ ಹೇಳಕ್ಕಾಗಲ್ಲ ಹೇಳಕ್ಕಾಗಲ್ಲ ಹೋಯ್ತದೆ ಬೆಳೆ ಮತ್ತೆ ನೋಡಿ ಬಿಡ್ತವೆ ನೀರಿಲ್ಲ ಹೋಯ್ತದೆ ನೋಡಿ ನೀರ್ಗೆ ಹೋಗಿ ಬಿಡು ನೀನು ಅಂತ ವಾವ್ ನೀರ್ಗೆ ಹೋಗಿ ಹೋಗಿ ಬರ್ತದ ಹಾರ್ಕಂದಾಗ ನೀರ್ಗೆ ಹೋಗಿ ಬರ್ತದೆ ಈಗ ಇದು ಅಲ್ಲಿಗೆ ಹೋಯ್ತ ನೋಡಿ ಈಗ ಇಲ್ಲ ಹೋಗಿದ್ದು ನೀರಾಗ ಬೀಳ್ತು ಅಕ್ ನೀರಲ್ಲಿ ಆಟ ಆಡಕ್ಕೆ ಏನೋ ಖುಷಿ ನೋಡಲ್ಲಿ ಅಲ್ಲಿ ನೋಡ್ಕೊಂಬರ ಬರೋ ಗಂಟೆ ಯಾವುದೋ ಪಾರ್ಸಲ್ ಬೇರೆ ಬಂದಿದೆ ಲೈಟ್ ಹಾಕಿ ಖುಷ್ ಏನೋ ಪಾರ್ಸಲ್ ಬಂದಿದೆ ಪುಟ ಏನಿದು ಇದೇನಿದು ಏನೋ ಜ್ಯುವೆಲ್ರಿ ಅಲ್ಲ ಏನೋ ಪೋಸ್ಟಲ್ಲಿ ಬಂದಿರೋದು ಇದು ಎಲ್ಲಿ ಏಯ್ ಅರಿಬೇಡ ಸುಮ್ಮನಿರೋ ನೋಡೋಣ ಯಾರೋ ಪ್ರಮೋಷನ್ಗೇನು ಕಳಿಸ್ಕೊಟ್ರೆ ಇಷ್ಟು ದೊಡ್ಡದಾಗಿ ಬೇರೆ ಬರ್ದವ್ರೆ ಅಡ್ರೆಸ್ ಎಲ್ಲನೂ ನೋಡ ಏನಪ್ಪ ಕಳಿಸಿದ್ರು ಹೌದಾ ಕಟ್ ಮಾಡಿಬಿಟ್ಟೆ ಬಟ್ಟೆನ ಏನಪ್ಪ ಏನವ ಏನೇನೋ ಕಳಿಸ್ಕೊಟ್ಟವ್ರು ಮಮ್ಮೀಸ್ ಎಲ್ಲ ಬಿಡಿಲ್ಲ ಒಂದು ನಿಮಿಷ ವಾವ್ ಚೆನ್ನಾಗಿದೆ ಅಲ್ವಾ ಏನು ಈ ಸಲ ಓ ಏನದು
ಸಖತ್ತಾಗಿದೆ. ಕೊರಿಯನ್ ನೋಟಿಸ್ ಕಳಿಸ್ಬಿಟ್ಟವ್ರೆ. ಕೊರಿಯನಾ? ಅಂದರೆ ಕೊರಿಯನ್ ಕಾಸ್ಮೆಟಿಕ್ಸ್. ವಾವ್ ಸಖತ್ತಾಗಿದೆ. ಇಲ್ಲಿ ಓ ನೀನು ತಗೋಬೇಕು ಅಂತಿದ್ದಲ್ಲ ಅದು? ಇದು ಇದಕ್ಕೆ ಎಸ್. ವಾ ಚೆನ್ನಾಗಿದೆ ಪುಟ. ನನ್ಗೆ ಹೇಳ್ದೆ ಕಳಿಸ್ಬಿಟ್ಟವ್ರೆ. ಯಾಕೆ ಹೇಳಬೇಕು ಅಂತ ಕಳಿಸಿದ್ದಾರೆ. ಇಲ್ಲ ಅವಾಗೊಂದೇ ಮೆಡಿಸಿ ನೆಕ್ಸ್ಟ್ ಟೈಮ್ ಬೇರೆ ಥರ ಕಳಿಸ್ಕೊಡ್ತೀನಿ ಅಂತ. ಇಲ್ಲ ಚೆನ್ನಾಗಿದೆ. ಶೈಲಿ ಈಗ ತಗೋಬೇಕು ಅಂತ ಇಲ್ಲೂ ಮನೆ ಕಳಿಸೇ ಕೊಟ್ಬಿಟ್ಟಾರೆ. ನೀವು ಶೇರ್ ಮಾಡಿದ್ರಿ ಅದು. ಬಟ್ಟೆ ಸಖತ್ತಾಗಿದೆ. ಅಸ್ಸಾಂ ಕೊರಿಯನ್ ಇದಂತೂ ಸೂಪರ್ ಅಲ್ಲ. ಏನಿದು ಉಡ್ಡಿನಾ? ಹುಡ್ಡಿ ಅಂತ ಇದ್ರೆ ಸರ್. ವಾವ್ ಮಸ್ತಿದೆ. ಪೂಜೆ ಅದು ಕ್ರೀಮ್ ಅನ್ಸುತ್ತೆ ಪ್ರಮೋಷನ್ ಮಾಡೋದು. ಸೂಪರ್ ಪುಟ. ಶೈಲು ಮಾಡಿರ್ತಾಳೆ ಪ್ರಮೋಷನ್ ನೋಡಿ. ಬಟ್ಟೆ ಅಂತ ಸಖತ್ತಾಗಿದೆ. ನೀವು ತರಿಸ್ಕೊತೀವಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮಾಡಿಕೊಡ್ತಾಳೆ. ಇವತ್ತೇ ಮಾಡ್ತೀವ? ನೋಡೋಣ ಕೇಳಿ. ಫೇಸ್ ವೈಟ್ನಿಂಗ್ ಕ್ರೀಮ್. ಫೇಸ್ ವೈಟ್ನಿಂಗ್ ಕ್ರೀಮ್ ಬೇರೆ ತರಿಸೋಳ ಶೈಲು. ತರಿಸಿರೋದಾ? ಇಲ್ಲ ಪ್ರಮೋಷನ್. ಓಕೆ. ಸಂಜೆ ಆಯ್ತಲ್ಲ, ದೀಪ ಹಚ್ಬೇಡ ಅಂದರೆ ಸಂಜೆ ಟೈಮು ಯಾವಾಗಲೂ ನಮ್ಮ ಮನೆಯಲ್ಲಿ ಕೂಡ ದೀಪ ಹಚ್ತೀವಿ. ಹೌದಲ್ವಾ? ನಾನು ಸ್ನಾನ ಮಾಡಿದ್ದಲ್ಲ ಬೆಳಗ್ಗೆನೆ. ಹೌದು, ಅದಕ್ಕೆ ಈಗ ಮತ್ತೆ ದೀಪ ಹಚ್ಚಿರೋದು. ಅಂದರೆ ನಾಳೆ ಎಲ್ಲ ಬದಲಾಯಿಸ್ಬೇಕು. ಹೂವು ಎಲ್ಲನೂ ಮೊನ್ನೆ ಮುಡಿಸಿರೋದೆಲ್ಲ ಸ್ವಲ್ಪ ಮಾಡ್ಕೊಂಡಿದ್ದೆ. ಬೇಡ ತಗೋ, ಇಲ್ಲಿ ಗಂಟ್ಲ ಕಡೆ ತಗೋ ತಗೋ. ತಗೋ ಪೂಜೆ ಮಾಡು. ಬಲ್ದ ಕೈಯಲ್ಲಿ ಮಾಡಬೇಕು ನೋಡು. ಈ ಮುಖಕ್ಕೆ ಸುಟ್ಕೊಟ್ಟೆ. ನೀನು 6 ಗಂಟೆ ಆಗಕ್ಕೆ ಬಂತು. ಹಾಗಾಗಿ ದೀಪ ಹಚ್ಬಿಟ್ಟು ಬಜ್ಜಿನ ಹೊರಗಡೆ ಸ್ವಲ್ಪ ಆಟಾಡ್ಸಕ್ಕೆ ಕರ್ಕೋಣ. ಮಾಮಿ ನೀನು ನಂಗೆ ಹೊಟ್ಟೆ ಒಳ್ಳೆದು ಮಾಡಿದ್ರೆ ಒಳ್ಳೇದಾಯ್ತು. ನಾನು ಹೊಟ್ಟೆ ಮಾಡುತ್ತಾ ಆಯ್ತು ಆಯ್ತು ಅಂತು. ಆಮೇಲೆ ಊಟ ಆಯ್ತಪ್ಪ ಅಲ್ಲ. ನಮ್ಮ ಮಾಮಿ ಎಲ್ಲ ಒಳ್ಳೆ ಮಾಡ್ತೀನಿ ನನಗೆ. ಹೌದಾ? ನೋಡ್ಬಿಟ್ಟ ಅವ್ರು ಬೇಡ್ಕೊಡ್ತಾ ಇದ್ನಲ್ಲ, ಒಳ್ಳೇದಾಗ್ಲಿ, ಒಳ್ಳೇದು ಮಾಡಪ್ಪ ನಾನು ಹೊಟ್ಟೆ ನೋವೆಲ್ಲ ಅಂತ. ಈಗ ಹೇಳ್ತಾ ಇದ್ದಾನೆ ಮಾಮಿ ನನಗೆ ಒಳ್ಳೇದು ಮಾಡ್ತು ಅಂತ. ಹೇಳಕ್ಕೆ ಏನು ಕೇಳ್ಕೊತೀಯ ಮಾಮಿ ಹತ್ರ? ಇವತ್ತೇನಂತ ಕೇಳ್ಕೊತಿದೀಯಾ? ಮಾಮಿ ನಮ್ಮ ಪಪ್ಪ ರಜಪ್ಪಲ್ಲಿ ಆಗ ನನಗೆ ವಯಸ್ಸಲ್ಲ. ಆವಾಗ ಪಪ್ಪ ರಜಕ್ಕೆ ಕಳಿಸು ನಮ್ಮ ಮನೆಗೆ. ಆಯ್ತಾ ಮಮ್ಮಿ? ಥ್ಯಾಂಕ್ ಯು. ಅಯ್ಯೋ ಸರಿ ಪೂಜೆ ಮಾಡು. ಪೂಜೆ ಅಲ್ಲ ಅವ್ರ ಅಪ್ಪನ್ನ. ಸರಿ ಇನ್ನೊಂದ್ಸರಿ ಬೇಡ್ಕೊ ವೆಂಕಟೇಶ್ವರ ಹತ್ರ. ನನಗೆ ಅಯ್ಯೋಪ್ಪ ಏನ್ ಪುಟ. ಓ ಹೊಟ್ಟೆನೋ ವಾಸಿ ಮಾಡ್ತಾನೆ, ಹಂಗೆ ಪಪ್ಪನ್ ಕಳಿಸ್ತದೆ ದೇವ್ರು ಅಂತ. ಮಾಮಿ ಮುತ್ತು ಕೊಟ್ಬಿಡು. ಅಯ್ಯೋ ಆಯ್ತು ಆಯ್ತು. ಅಯ್ಯೋ ಇಲ್ಲ ಇಲ್ಲ. ಓ ಆಯ್ತು, ಒಳ್ಳೇದು ಮಾಡ್ತಾರೆ. ಬಾ, ಆದಷ್ಟು ಬೇಗ ಪಪ್ಪ ರಜೆಗೆ ಬರ್ತಾರೆ. ಬಾಯ್. ಓಹೋ ಒಳ್ಳೇದು ಮಾಡಲಿ ದೇವ್ರು. ಅಯ್ಯೋ ಸಾಕಿ ಹೇಳು ಮಗನೇ. ದೇವರು ಮಕ್ಕಳ ಮಾತನ್ನ ಕೇಳಿಸ್ಕೊಳ್ತಾರಂತೆ. ನೀನು ಹೇಳ್ದಂಗೆ ಎಲ್ಲ ಒಳ್ಳೇದಾಗುತ್ತೆ. ಓಕೆ? ಏನಿದು ಪಕ್ಕದಲ್ಲಿ ಇರೋದು? ಹಾಕ್ದೆ ಯಾವಾಗ? ಇವಾಗ. ನಿಜ? ನೀವು ಪೂಜೆ ಮಾಡ್ತಿದ್ರಲ್ಲ, ಕಾಣ್ತಾನೆ ಹಾಕ್ಬೇಕಲ್ಲ. ಹೌದಾ? ಡೋರ್ ಲಾಕ್ ಮಾಡು, ಹೊರಗಡೆ ಹೋಗೋಣ. ಇದು ನೋಡಿ ಅಪ್ಪವ್ರ ಮನೆಯಿಂದ ತಂದಿರೋ ಮಾವಿನಕಾಯಿ. ಹಣ್ಣಾಗುತ್ತೆ. ಹಣ್ಣು ಚೆನ್ನಾಗಿತ್ತಾ? ಅದು ಮರದ ಮೇಗ್ಲ ಹಣ್ಣು. ಇದನ್ನೆಲ್ಲೇ ಒಂದು ಬಾಕ್ಸಲ್ಲಿ ಹಾಕಿಡೋಣ, ಹಣ್ಣಾಗುತ್ತೆ. ಎಲ್ಲ ಫುಲ್ ಹಣ್ಣು ಬಂದಿರೋ ಮಾವಿನಕಾಯಿ. ಹಾಕಿ ಬಂದಿಡೋಣ, ಕೆಳಗಡೆ ಎಲ್ಲ ಬಿಡಿಸ್ಬಾರ್ದು. ಹೊಂಟೋದು ಏನೈತೆ ಲೈಟ್ ಕೆಡ್ಸೋದು. ಒಂದೂರಿಲಿ. ಹಾಂ